ಸ್ನೇಹಿತರೆ, ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನ ಅನುಮಾನಾಸ್ಪದವಾಗಿ ಹೂತು ಹಾಕಲಾಗಿದೆ ಎಂಬ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎಸ್ಐಟಿ ಈಗ ತನಿಖೆನ ನಡೆಸ್ತಾ ಇದೆ. ಇದರ ಮಧ್ಯೆ ಪ್ರಕರಣಕ್ಕೆ ಪ್ರಾರಂಭದಲ್ಲಿ ಬುರುಡೆನ ಇಟ್ಕೊಂಡು ಬಂದು ನಾಂದಿ ಹಾಡಿದಂತ ಚಿನ್ನಯ್ಯ ಹೈಕೋರ್ಟ್ ನಲ್ಲಿ ಒಂದು ರಿಟ್ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಆ ರಿಟ್ ಅರ್ಜಿನಲ್ಲಿ ಸೌಜನ್ಯ ಪರ ಹೋರಾಟಗಾರರ ಹೆಸರನ್ನು ಸೂಚಿಸಿದ್ದಾರೆ. ಜೊತೆಯಲ್ಲಿ ಇವರೆಲ್ಲರೂ ಕೂಡ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರವನ್ನ ಮಾಡ್ತಿದ್ದಾರೆ. ಇದು 200 ಕೋಟಿ ರೂಪಾಯಿಯ ಷಡ್ಯಂತ್ರ ಅಂತ ಹೇಳ್ತಿದ್ದಾರೆ. ಈ ಹೆಸರುಗಳ ಪಟ್ಟಿನಲ್ಲಿ ಪ್ರಕಾಶ್ ರೈ ಅವರ ಹೆಸರನ್ನು ಕೂಡ ಈ ಬಾರಿ ಹೊಸದಾಗಿ ಸೇರಿಸಿರೋದು ಹಲವರ ಕುತೂಹಲಕ್ಕೆ ಕಾರಣ ಆಗಿದೆ, ದೊಡ್ಡ ಚರ್ಚೆಗೆ ಕಾರಣ ಆಗಿದೆ. ಸ್ನೇಹಿತರೆ, ಇದರ ಅಸಲಿಯತ್ತೇನು, ಇದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ನಿಮ್ಗೆ ನನ್ನ ವಿಡಿಯೋಗಳು ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ನೋಟಿಫಿಕೇಶನ್ ಬಟನ್ ಒತ್ತೋದನ್ನ ಮಾತ್ರ ಮರಿಬೇಡಿ. ನೀವು ನೋಡ್ತಾ ಇದ್ದೀರಾ ವಾಯ್ಸ್ ಆಫ್ ಪದ್ಮ. ನಮಸ್ಕಾರ, ನಾನು ಪದ್ಮಾ ಶಿವಮೊಗ್ಗ. ಸ್ನೇಹಿತರೆ, ಧರ್ಮಸ್ಥಳದಲ್ಲಿ ನಡೆದಂತ ಪ್ರಕರಣ ಎಲ್ಲರಿಗೂ ಗೊತ್ತೇ ಇದೆ. ಈ ಸಂಬಂಧ ಈಗಾಗಲೇ ಸುಪ್ರೀಂ ಕೋರ್ಟ್ ರಾಜ್ಯ ಸರ್ಕಾರಕ್ಕೆ ಎಸ್ಐಟಿ ತನಿಖೆಯ ವರದಿಯನ್ನ ಸಲ್ಲಿಸೋದಕ್ಕೆ ಸೂಚನೆ ನೀಡಿದೆ. ಇದರ ಮಧ್ಯೆ ಈಗಾಗಲೇ ಒಮ್ಮೆ ಬಂಧನಕ್ಕೊಳಗಾಗಿ ಬಿಡುಗಡೆ ಆಗಿರುವಂತ ಚಿನ್ನಯ್ಯ ಈಗ ಹೈಕೋರ್ಟ್ ನಲ್ಲಿ ರಿಟ್ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ದಿಢೀರಂತ ಹೊಸ ವಿಚಾರಗಳ ಜೊತೆ ಅವರು ರಿಟ್ ಅರ್ಜಿಯನ್ನ ಸಲ್ಲಿಸಿರೋದು ಮತ್ತೆ ಅದರಲ್ಲಿರುವಂತ ಮಾಹಿತಿ ಇದೆಯಲ್ಲ, ಅದು ಹಲವು ಅನುಮಾನಗಳನ್ನು ಹುಟ್ಟಾಗ್ತಾ ಇದೆ ಮತ್ತೆ ಪ್ರಶ್ನೆಗಳನ್ನ ಹುಟ್ಟಾಗ್ತಾ ಇದೆ. ಏನದು ಅಂತ ನೋಡೋಣ. ಈಗ ಚಿನ್ನಯ್ಯ ಅವರು ರಿಟ್ ಅರ್ಜಿನಲ್ಲಿ ಹೇಳ್ತಾ ಇದ್ದಾರೆ, ಈ ಸೌಜನ್ಯ ಪರ ಹೋರಾಟಗಾರರು ಯಾರ್ಯಾರಿದ್ದಾರೆ, ವಿಠಲ್ ಗೌಡ ಇರ್ಬೋದು, ಮಹೇಶ್ ತಿಮ್ಮರೋಡಿ, ಗಿರೀಶ್ ಮಠಣ್ಣನವರ್ ಮತ್ತೆ ಯೂಟ್ಯೂಬರ್ ಸಮೀರ್, ಅಷ್ಟೇ ಅಲ್ಲ ಹೋರಾಟಗಾರ್ತಿ ರಮಾ ನಾಗರಾಜ್ ಅವರ ಹೆಸರು ಕೂಡ ಇದೆ, ಚಿತ್ರದುರ್ಗದವರು ಇವರು. ಈ ರೀತಿ ಹಲವರ ಹೆಸರುಗಳನ್ನ ಅವರು ಅದರಲ್ಲಿ ಸೂಚಿಸ್ತಾರೆ. ಅದ್ರ ಮಧ್ಯೆ ಪ್ರಕಾಶ್ ರೈ ಅವರ ಹೆಸರನ್ನು ಕೂಡ ತಂದಿದ್ದಾರೆ. ಅಂದ್ರೆ ಆ ರಿಟ್ ಅರ್ಜಿನಲ್ಲಿ ಏನಂತ ಹೇಳ್ತಿದ್ದಾರೆ ಅಂದ್ರೆ, ಪ್ರಕಾಶ್ ರಾಜನ್ ಅವರು ನನ್ನ ಜೊತೆ ತಮಿಳಿನಲ್ಲಿ ಮಾತಾಡಿದ್ರು, ಫೋನ್ ನಲ್ಲಿ ಮಾತಾಡಿದ್ರು, ನೀನು ಇವರೆಲ್ಲರೂ ಹೇಳಿದ ಹಾಗೆ ಕೇಳು, ಏನು ವಿಠಲ್ ಗೌಡ ಮತ್ತೆ ಮಹೇಶ್ ತಿಮ್ಮರೋಡಿ ಅವರಿದ್ದಾರೆ, ಈ ಹೋರಾಟಗಾರರ ಮಾತಿನಂತೆ ನೀನ್ ನಡ್ಕೋ, ಅವ್ರು ಹೇಳ್ದಂಗೆ ಕೇಳಿದ್ರೆ ನಾನ್ ಬಂದು ನಿನ್ನನ್ನ ಭೇಟಿ ಮಾಡ್ತೀನಿ, ಅಪ್ಕೊಳ್ತೀನಿ ಅಂತ ಹೇಳಿದ್ರಂತೆ. ಆ ಪ್ರಕಾಶ್ ರಾಜ್ ಯಾರು ಅನ್ನೋದ್ರ ಬಗ್ಗೆ ಇಲ್ಲಿ ಏನು ಚಿನ್ನಯ್ಯ ಸ್ಪಷ್ಟವಾಗಿ ರಿಟ್ಟಲ್ಲಿ ಮೆನ್ಷನ್ ಮಾಡೋದಿಲ್ಲ. ಆದ್ರೆ ಅದು ಪ್ರಕಾಶ್ ರೈ ಅನ್ನೋದು ಈಗೆಲ್ಲರಿಗೂ ಅನಿಸ್ತಿರುವಂತ ಒಂದು ವಿಚಾರ. ಹಾಗಾಗಿನೇ ಮಾಧ್ಯಮಗಳಲ್ಲಿ ಕೂಡ ನೇರವಾಗಿ ಇದನ್ನ ಬಹಳ ಸಂಭ್ರಮದಿಂದ ಪ್ರಕಾಶ್ ರೈ ಹೆಸರನ್ನ ಇಟ್ಕೊಂಡು ಸೆಲೆಬ್ರೇಟ್ ಮಾಡ್ತಿದ್ದಾರೆ, ಅದನ್ನ ಸುದ್ದಿ ಮಾಡ್ತಿದ್ದಾರೆ. ಇದರಲ್ಲಿ 200 ಕೋಟಿ ರೂಪಾಯಿ ವ್ಯವಹಾರ ಇದೆ. ಕೇರಳ ಮೂಲದ ಒಂದು ದೇವಸ್ಥಾನ ಏನಿದೆ ಅದು ಈ ಎಲ್ಲಾ ಷಡ್ಯಂತ್ರಕ್ಕೆ ಮೂಲ ಕಾರಣ ಅನ್ನೋ ರೀತಿಯಲ್ಲಿ ಒಂದು ರಿಟ್ ಅರ್ಜಿನಲ್ಲಿ ಮಾಹಿತಿಯನ್ನ ಚಿನ್ನಯ್ಯ ನೀಡಿದ್ದಾರೆ ಅಂತ ಹೇಳಲಾಗ್ತಿದೆ. ಈ 200 ಕೋಟಿ ವ್ಯವಹಾರ ಅನ್ನೋದು ಸಣ್ಣ ಪುಟ್ಟ ವ್ಯವಹಾರ ಅಲ್ಲ. ಹಾಗಾದ್ರೆ ಚಿನ್ನಯ್ಯ ಇದಕ್ಕೆ ಮೊದಲು ಯಾಕೆ ಇದನ್ನ ಹೈಕೋರ್ಟ್ ಅಲ್ಲಾಗ್ಲಿ ಸುಪ್ರೀಂ ಕೋರ್ಟ್ ಅಲ್ಲಾಗ್ಲಿ ಹೇಳಲಿಲ್ಲ? ಅಂದ್ರೆ ಮೊದಲಿಗೆ ಚಿನ್ನಯ್ಯ ಬಂದಿದ್ದೇನೆ ಬುರುಡೆ ಇಟ್ಕೊಂಡು ಈ ತರದೊಂದು ಇಲ್ಲಿ ನಡೆದಿದೆ, ನಾನು ಬಹಳ ಹೆಣಗಳನ್ನು ಹೂತಿದ್ದೀನಿ, ನಾನು ನೋಡಿದ್ದೀನಿ ಅಂತೆಲ್ಲ ಹೇಳಿದ್ರು ಚಿನ್ನಯ್ಯ. ಅದು ಸತ್ಯ ಕೂಡ, ಯಾಕಂದ್ರೆ ಅವರು ಹಲವು ವರ್ಷಗಳ ಕಾಲ ಧರ್ಮಸ್ಥಳದಲ್ಲಿ ಅಲ್ಲಿ ಕೆಲಸ ಮಾಡ್ಕೊಂಡಿದ್ದಂಥವ್ರು ಮತ್ತೆ ಈ ಕೆಲಸಗಳನ್ನ ಮಾಡಿದಂಥವ್ರು. ಅದು ಧರ್ಮಸ್ಥಳದಲ್ಲಿ ಇರೋರಿಗೆ ಹಲವರಿಗೆ ಗೊತ್ತಿದೆ. ಅಂದ್ರೆ ಫಸ್ಟ್ ಇಲ್ಲಿ ಹೌದು ಹೂತಾಕಿದ್ ನಿಜ ಹಾಗೆ ಅಂತೆಲ್ಲ ಹೇಳ್ತಾರೆ, ಅಲ್ಲಿ ಎಸ್ಐಟಿ ತಂಡದ ಜೊತೆನಲ್ಲಿ ಮುಖವಾಡ ಹಾಕೊಂಡು ಹೋಗ್ತಾರೆ, ಜಾಗ ತೋರಿಸ್ತಾರೆ, ಎಲ್ಲ ಮಾಡ್ತಾರೆ. ಅದಾದ್ಮೇಲೆ ಮುಖವಾಡನು ಕಳಿಸಿ ಬೀಳತ್ತೆ. ಅದಾದ್ಮೇಲೆ ಅವರು ತಮ್ಮ ಹೇಳಿಕೆಯನ್ನ ಮ್ಯಾಜಿಸ್ಟ್ರೇಟ್ ಮುಂದೆ ಬದಲಾಯಿಸ್ತಾರೆ. ಅಂದ್ರೆ ನನ್ನನ್ನ ಬಲವಂತ ಮಾಡಿ ಈ ರೀತಿ ಹೇಳಿಕೆ ಕೊಡೋ ಹಾಗೆ ಈ ಮಹೇಶ್ ತಿಮ್ಮರೋಡಿ ಮತ್ತೆ ಗಿರೀಶ್ ಮಠಣ್ಣನವರ್ ಇವರೆಲ್ಲರ ಗ್ಯಾಂಗು ನನ್ಗೆ ಪ್ರೆಷರ್ ಹಾಕಿತ್ತು, ಒತ್ತಡ ಹೇರಿತ್ತು, ಹಾಗಾಗಿ ನಾನು ಈ ಹೇಳಿಕೆನ ಹೇಳ್ಕೊಡ್ಬೇಕಾಗಿ ಬಂತು ಅಂತ ತಮ್ಮ ಹೇಳಿಕೆನೆ ಪೂರ್ತಿಯಾಗಿ ಬದಲಾಯಿಸ್ತಾರೆ. ಆಗ ಎಲ್ಲರೂ ಇದನ್ನ ಬುರುಡೆ ಕೇಸ್, ಬುರುಡೆ ಅಂತಂದ್ರೆ ಬುರುಡೆ ಬಿಡ್ತಾನೆ, ಸುಳ್ಳು ಹೇಳ್ತಾನೆ ಅಂತ ಹೇಳ್ತೀವಲ್ಲ, ಆ ತರ ಅದು. ಹಾಗಾಗಿ ಈ ಧರ್ಮಸ್ಥಳದ ಹೆಣಹೂತ ಪ್ರಕರಣ ಕೂಡ ಬುರುಡೆ ಕೇಸ್ ಅಂತ ಹೇಳಿ ಅವಹೇಳನ ಮಾಡಿದ್ರು, ಲೇವಡಿ ಮಾಡಿದ್ರು, ತಮಾಷೆ ಮಾಡಿದ್ರು, ಹಗುರವಾಗಿ ಕಂಡ್ರು. ಅದು ಮುಖ್ಯವಾಗಿ ಮಾಧ್ಯಮ ಅಂತಾನೆ ಹೇಳ್ಬೇಕು. ಜನಸಾಮಾನ್ಯರು ನಿಜವಾಗ್ಲೂ ಇದ್ರ ಪರವಾಗಿ ಹೋರಾಟ ಮಾಡ್ತಿದ್ದಾರೆ, ತಮಗೆ ಸಂಬಂಧ ಇದೆಯೋ ಇಲ್ವೋ, ಆದ್ರೆ ನಮ್ಮ ಊರಿನಲ್ಲಿ ನಡೆದಂತ ದುರ್ಘಟನೆ ಇದು, ಹೆಣ್ಮಕ್ಳ ಜೀವ ಹಾನಿಯಾಗಿದೆ ಅಂದಾಗ ಅದಕ್ಕೆ ನ್ಯಾಯ ಸಿಗ್ಬೇಕು ಅಂತ ಹೇಳಿ ಅವ್ರು ಹೋರಾಟ ಮಾಡ್ತಿದ್ದಾರೆ. ಚಿನ್ನಯ್ಯ ಪದೇ ಪದೇ ತನ್ನ ಹೇಳಿಕೆಯನ್ನ ಬದಲಾಯಿಸಿದ್ದಾರೆ. ಈಗ ಮತ್ತೆ ಅವರು ಕೊಟ್ಟಿರುವಂತ ಹೇಳಿಕೆಯನ್ನ ಎಷ್ಟರ ಮಟ್ಟಿಗೆ ನಂಬೋದು ಅಂತ ಅಂದ್ರೆ, ನೀವು ಅವತ್ತು ಏನು ವಿಠಲ್ ಗೌಡ ಇರ್ಬೋದು, ಮಹೇಶ್ ತಿಮ್ಮರೋಡಿ, ನೀವು ಇವರ ಮಾತುಗಳನ್ನ ಕೇಳ್ಕೊಂಡು ಅವ್ರ ಒತ್ತಡಕ್ಕೆ ಮಣಿದು ನನ್ಗೆ ತಲೆ ಕೆಡಿಸಿದ್ರು, ನಾನು ಈ ತರ ಹೇಳಿಕೆ ಕೊಟ್ಟೆ ಅಂತ ಹೇಳೋರು ಇವತ್ತು ಯಾರ ಒತ್ತಡಕ್ಕೆ ಮಣಿದು ಈ ಮಾತುಗಳನ್ನ ಹೇಳ್ತಾ ಇದ್ದೀರಾ, ಈ ಹೇಳಿಕೆನ ಕೊಟ್ಟಿದ್ದೀರಾ ಅಂತ ನಾವು ಪ್ರಶ್ನೆ ಮಾಡ್ಬೇಕಾಗತ್ತೆ. ಅಂದ್ರೆ ನಿಮ್ಮ ಮೇಲೆ ಯಾರ ಒತ್ತಡ ಇದೆ ಅಂತ. ಮತ್ತೆ ಮುಖ್ಯವಾಗಿ ಇನ್ನೊಂದು ಪ್ರಶ್ನೆ ನಮ್ಗೆ ಉದ್ಭವಿಸೋದಿಲ್ಲ ಏನು ಅಂತಂದ್ರೆ, ಎಸ್ಐಟಿ ಆದಷ್ಟು ಬೇಗ ವರದಿಯನ್ನ ಪ್ರಕಟಿಸಬೇಕು ಅಂತ ಚಿನ್ನಯ್ಯ ರಿಟ್ ಅರ್ಜಿಯಲ್ಲಿ ತಿಳಿಸ್ತಾರೆ, ಕೇಳ್ತಾರೆ. ಅಂದ್ರೆ ಚಿನ್ನಯ್ಯನ್ ಬಿಟ್ಟು ಬೇರೆ ಯಾರಿಗೂ ಕೂಡ ಈ ಎಸ್ಐಟಿ ವರದಿನ ಪ್ರಕಟಿಸಬೇಕು ಬೇಗ, ಬಹಳ ತಡವಾಗಿದೆ ಅಂತ ಅನಿಸ್ತಾ ಇಲ್ವಾ? ಚಿನ್ನಯ್ಯ ಒಬ್ರಿಗೆ ಅನಿಸ್ತಿರೋದ?
ಚಿನ್ನಯ್ಯಂಗೆ ಬೇಕಾಗಿದ್ಯಾ ಅಥವಾ ಚಿನ್ನಯ್ಯನ ಹಿಂದೆ ಯಾರಿದ್ದಾರೆ? ಹಿಂದೆ ಚಿನ್ನಯ್ಯನ ವಿಚಾರಣೆಗೊಳಪಡಿಸುವಾಗ ಇಲ್ಲಿ ಗೋಪ್ಯವಾಗಿ ಅವರ ವಿಚಾರಣೆ ನಡೆಯುತ್ತೆ. ಅಂದ್ರೆ ಕೋರ್ಟ್ನ ನ್ಯಾಯಮೂರ್ತಿಗಳು ಇರ್ತಾರೆ, ಮತ್ತೆ ಟೈಪಿಸ್ಟ್ ಇರ್ತಾರೆ, ಚಿನ್ನಯ್ಯ ಮಾತ್ರ ಇರ್ತಾರೆ. ಅವರನ್ನ ಮಾತ್ರ ಇಟ್ಕೊಂಡು ಇದು ತುಂಬಾ ಗೋಪ್ಯವಾದಂತ ಒಂದು ಅವರ ಹೇಳಿಕೆಯನ್ನ ದಾಖಲೆ ಮಾಡ್ತಾರೆ. ಆ ದಾಖಲೆ ಇಲ್ಲಿವರೆಗೆ ಎಲ್ಲೂ ಪ್ರಕಟ ಆಗಿಲ್ಲ, ಹೊರಗಡೆ ಬಹಿರಂಗ ಆಗಿಲ್ಲ. ಅಷ್ಟು ಗೋಪ್ಯವಾಗಿ ವಿಚಾರಣೆ ಮಾಡುವಾಗ ಚಿನ್ನಯ್ಯ ಯಾಕೆ ಈ ವಿಷಯವನ್ನ ಹೇಳಲಿಲ್ಲ, ಯಾಕೆ ಅದನ್ನ ಮುಚ್ಚಿಟ್ರು? ಇನ್ನು ಚಿನ್ನಯ್ಯ ಇದನ್ನ ಷಡ್ಯಂತ್ರ ಅಂತ ಏನ್ ಹೇಳ್ತಾ ಇದಾರೆ, 200 ಕೋಟಿ ರೂಪಾಯಿ ವ್ಯವಹಾರ ಇದು ಅಂತ ಹೇಳ್ತಿದಾರಲ್ಲ, ಹಾಗಾದ್ರೆ SIT ಇವರನ್ನ ವಿಚಾರಣೆಗೆ ತಗೊಂಡಿತ್ತಲ್ಲ, ವಿಚಾರಣೆ ಮಾಡಿದಾಗ ಯಾಕೆ ಈ ವಿಷಯ ಬಹಿರಂಗ ಆಗಿಲ್ಲ? ಅಂದ್ರೆ ಒಬ್ಬ ವ್ಯಕ್ತಿಯನ್ನ ವಿಚಾರಣೆ ಮಾಡೋದು ಒಂದು ಪ್ರಕರಣದ ಬಗ್ಗೆ ಅಂತಂದ್ರೆ, ತನಿಖೆ ಮಾಡೋದು ಅಂತಂದ್ರೆ ಆತನಿಗೆ ಗೊತ್ತಿರುವಂತ ಎಲ್ಲಾ ಮಾಹಿತಿಯನ್ನ ಅವನಿಂದ ಹೊರಗೆ ತೆಗಿಬೇಕು, ಅವನ್ ಬಾಯಿ ಬಿಡಿಸ್ಬೇಕು. ಹಾಗಿದ್ರೆ SIT ಇಲ್ಲಿ ತನ್ನ ಕಾರ್ಯದಲ್ಲಿ ಸೋಲ್ತಾ? ಈ ಪ್ರಶ್ನೆ ಬರುತ್ತಲ್ವಾ. ಧರ್ಮಸ್ಥಳದ ವಿರುದ್ಧ ನಡೆದ ಷಡ್ಯಂತ್ರ ಮತ್ತೆ 200 ಕೋಟಿ ರೂಪಾಯಿ ವ್ಯವಹಾರ ಇದೆ ಅಂತ ಇವ್ರು ಚಿನ್ನಯ್ಯ ಹೇಳ್ತಾರೆ ಅಂದ್ರೆ ಅದಕ್ಕೆ ಬೇಕಾದಂತ ದಾಖಲೆಗಳು ಅವ್ರ ಹತ್ರ ಇದೆಯಾ? ಹಾಗೇನಾದ್ರೂ ಇದೆ ಅಂತಂದ್ರೆ ಅದನ್ನ ಅವರು ಪ್ರೊಡ್ಯೂಸ್ ಮಾಡ್ಬೇಕು, ಇಲ್ಲ ಅವರನ್ನ ತೀವ್ರವಾಗಿ ವಿಚಾರಣೆ ಮಾಡ್ಲೇಬೇಕಾಗುತ್ತೆ. ಯಾಕೆ ಅಂತಂದ್ರೆ ಸತ್ಯಾಸತ್ಯತೆ ಹೊರಗೆ ಬರ್ಲೇಬೇಕು. ಈಗ ಆ ರೀತಿ ವ್ಯವಹಾರ ಆಗಿದೆ ಅಂತಂದ್ರೆ ಅದಕ್ಕೆ ಕಾರಣರಾದವರು ಯಾರು, ಅವ್ರಿಗೂ ಶಿಕ್ಷೆ ಆಗ್ಲಿ. ಆದ್ರೆ ಇಲ್ಲಿ ಇವರು ಷಡ್ಯಂತ್ರ ಧರ್ಮಸ್ಥಳದ ವಿರುದ್ಧ ಅಂತ ಹೇಳ್ತಾರಲ್ಲ, ಈಗ ಅಲ್ಲಿ ನಡೆದಿರುವಂತ ಸಾವುಗಳಿದೆಯಲ್ಲ, ಸೌಜನ್ಯ ಸಾವು, ಅದ್ರ ಪರ ಹೋರಾಡ್ತಿದ್ದಾರೆ ಹೋರಾಟಗಾರರು. ಅಲ್ಲಿ ನಡೆದಿರುವಂತ ಪದ್ಮಲತಾ, ಆನೆಮೌತ, ಅವನ ತಂಗಿ, ಇವರೆಲ್ಲರ ಸಾವಿಗೆ ಕಾರಣ ಇರು, ಅದು ಷಡ್ಯಂತ್ರನ? ನೇತ್ರಾವತಿಯಲ್ಲಿ ತೇಲಿ ಬಂದಂತ ಹೆಣಗಳು, ಅದು ಷಡ್ಯಂತ್ರನ? ಹಾಗಾದ್ರೆ ಒಂದು ಹೆಣಗಳನ್ನ ಇಟ್ಕೊಂಡು 200 ಕೋಟಿ ರೂಪಾಯಿ ನಾವು ಮಾಡ್ತಿರುವಂತ ವ್ಯವಹಾರನಾದ್ರೂ ಏನು? ಯಾರ ವಿರುದ್ಧ ಷಡ್ಯಂತ್ರ ಮಾಡಕ್ ಸಾಧ್ಯ? ಅಲ್ಲಿ ಏನು ಲಾಭ ಇದೆ ಅಂತ 200 ಕೋಟಿ ರೂಪಾಯಿನ ಇಟ್ಕೊಂಡು, ಒಂದು ಹೆಣಗಳನ್ನ ಇಟ್ಕೊಂಡು ಮಾಡಕ್ ಸಾಧ್ಯ? ಇದನ್ನ ಚಿನ್ನಯ್ಯ ಉತ್ತರ ಕೊಡ್ಬೇಕಾಗತ್ತೆ. ಇಲ್ಲಿ ಷಡ್ಯಂತ್ರ ಅಂತ ಇವ್ರು ಹೇಳ್ತಾ ಇರೋದು ಆ ಹೋರಾಟಗಾರರಿಗೆ ಮಾಡ್ತಿರುವಂತ ಅವಮಾನ. ಆ ಹೋರಾಟಗಾರರು ಯಾರೋ 4-5 ಜನ ಅಲ್ಲ, ಇಡೀ ಕರ್ನಾಟಕದಾದ್ಯಂತ ನ್ಯಾಯ ಬಯಸುವಂತವ್ರು, ಮಾನವೀಯತೆ ಇರುವಂತ ಸಹೃದಯ ಜನರು ಹೋರಾಟವನ್ನ ಮಾಡ್ತಾ ಇದ್ದಾರೆ. ಅವರು ಸಾವಿರಾರು ಜನ ಇದ್ದಾರೆ, ಲಕ್ಷಾಂತರ ಸಂಖ್ಯೆನಲ್ಲಿದ್ದಾರೆ. ಅವರೆಲ್ಲರಿಗೂ ಮಾಡಿದಂತ ಅವಮಾನ. ಈ ಷಡ್ಯಂತ್ರದ ಭಾಗ ಆಗಿರೋದು ಯಾರು ಅನ್ನೋದು ಬೆಳಕಿಗೆ ಬರಲೇಬೇಕಾಗಿದೆ. ಅಷ್ಟೇ ಅಲ್ಲ, ಇಲ್ಲಿ ಈ ಹೋರಾಟದ ವಿರುದ್ಧ ಒಂದು ಪಡೆ ನಿಂತಿದೆಯಲ್ಲ, ಅಂದ್ರೆ ಯಾರನ್ನ ರಕ್ಷಿಸೋಕೆ ಇವರು ನಿಂತಿದಾರಲ್ಲ, ಮುಖ್ಯವಾಗಿ ಮಾಧ್ಯಮ ಕೂಡ, ಇವರು ಎಂತ ಮನಸ್ಥಿತಿಯವರು ಅಂತ ನಾವು ಯೋಚನೆ ಮಾಡ್ಬೇಕಾಗತ್ತೆ. ಅಂದ್ರೆ ಒಂದು ಹೆಣ್ಣು ಮಗುಗೆ ಆಗಿರುವಂತ ಅನ್ಯಾಯ, ಒಂದು ಅತ್ಯಾಚಾರ ಆಗಿ ಕೊಲೆ ಆಗಿದೆ, ಅದ್ರ ವಿರುದ್ಧ ಒಂದು ಹೋರಾಟ ಮಾಡ್ತಿದ್ರೆ ಅದನ್ನ ಮುಚ್ಚಾಕೋಕೆ ಇನ್ನಿಲ್ಲದಂತಹ ಹರಸಾಹಸ ಮಾಡ್ತಿದ್ದಾರೆ ಇವರು. ಅಂದ್ರೆ ಸಿಕ್ಕಂತ ಒಂದು ಸಣ್ಣ ಹೇಳಿಕೆಯನ್ನ, ಚಿನ್ನಯ್ಯ ಕೊಟ್ಟಂತ ಒಂದು ಹೇಳಿಕೆಯನ್ನ ಇಟ್ಟುಕೊಂಡು ಸಂಭ್ರಮಿಸಿದರೆ, ಕೇಕೆ ಹಾಕ್ತಿದ್ದಾರೆ. ಇದು ನಿಜವಾಗ್ಲೂ ಕೂಡ ಮಾಧ್ಯಮಕ್ಕೆ ಒಂದು ಕಪ್ಪು ಚುಕ್ಕೆ ಅಂತಾನೆ ಹೇಳ್ಬೇಕಾಗುತ್ತೆ. ಹಿಂದುತ್ವದ ಹೆಸರು ಹೇಳ್ಕೊಂಡು ರಾಜಕೀಯ ಮಾಡ್ತಿರೋರಿಗೆ ಪ್ರಕಾಶ್ ರೈ ಅವರನ್ನ ಕಂಡ್ರೆ ಆಗೋದಿಲ್ಲ. ಹಾಗಾಗಿ ಸಹಜವಾಗಿನೇ ಅವರನ್ನ ಯಾವ್ದಾದ್ರು ಒಂದು ವಿಚಾರದಲ್ಲಿ ಆಗಾಗ ಎಳ್ಕೊಂಡ್ ಬರ್ತಾನೆ ಇರ್ತಾರೆ. ಅವರನ್ನ ಸಿಕ್ಕಾಕ್ಸಿ ಅವರ ಮೇಲೆ ಅಪಪ್ರಚಾರ ಮಾಡೋದು ನಿರಂತರವಾಗಿ ನಡ್ಕೊಂಡು ಬಂದಿದೆ. ಅದರಲ್ಲಿ ಒಂದು ಈ ಸೌಜನ್ಯ ಪ್ರಕರಣ. ಈಗ ಅದಕ್ಕೆ ಪ್ರಕಾಶ್ ರಾಜ್ ಅವರು ಹೇಳಿಕೆಯನ್ನ ನೀಡಿದ್ದಾರೆ, ಟ್ವೀಟ್ ಮೂಲಕ ಒಂದು ಅವ್ರ ಮೆಸೇಜ್ ಅನ್ನ ಕೊಟ್ಟಿದ್ದಾರೆ. ಮಾಧ್ಯಮಗಳಲ್ಲಿ, ಸಾಮಾಜಿಕ ಜಾಲತಾಣಗಳಲ್ಲಿ ಧರ್ಮಸ್ಥಳ ಪ್ರಕರಣ ಕುರಿತಂತೆ ನನ್ನ ಬಗ್ಗೆ ಕೆಲವು ಸುದ್ದಿ ಚರ್ಚಿಸಲ್ಪಡುತ್ತಿರುವುದು ನನ್ನ ಗಮನಕ್ಕೆ ಬಂದಿದೆ. ಇದು ಅತಿ ಸೂಕ್ಷ್ಮವಾದ ಮತ್ತು ಕೋಟ್ಯಂತರ ಭಕ್ತರ ನಂಬಿಕೆಗೆ ಧಕ್ಕೆ ತಂದಿರುವ ಪ್ರಕರಣವಾಗಿರುವುದರಿಂದ ಈ ರೀತಿಯ ಪ್ರಶ್ನೆಗಳಿಗೆ ಉತ್ತರಿಸುವುದು ನನ್ನ ಕರ್ತವ್ಯ ಆಗಿದೆ. ನಾನು ಈಗ ದೂರಿನಲ್ಲಿ ಇದ್ದೇನೆ. 2 ದಿನಗಳಲ್ಲಿ ನಾನೇ ಬಂದು ನನ್ನ ಮಾಧ್ಯಮ ಮಿತ್ರರ ಮುಖೇನ ಉತ್ತರ ಕೊಡಲಿದ್ದೇನೆ. ಅಲ್ಲಿಯವರೆಗೆ ಗಾಳಿಯ ಮಾತುಗಳಿಗೆ ಮತ್ತು ಕೆಲವು ದುರುಳರು ಈ ಸುದ್ದಿಗೆ ಕಟ್ಟಲೆತ್ನಿಸುತ್ತಿರುವ ರೆಕ್ಕೆ ಪುಕ್ಕಗಳನ್ನು ನಂಬದಿರಿ. ಹೀಗೆ ಪ್ರಕಾಶ್ ರೈ ಅವರು ತಮ್ಮ ಹೇಳಿಕೆಯನ್ನ ಸಾಮಾಜಿಕ ಜಾಲತಾಣದಲ್ಲಿ ದಾಖಲಿಸಿದರೆ, ಹೇಳಿದ್ದಾರೆ. 2 ದಿನದಲ್ಲಿ ಗೊತ್ತಾಗುತ್ತೆ ಅವ್ರು ಏನ್ ಹೇಳ್ತಾರೆ ಅಂತ. ಈಗ ಇನ್ನೊಂದು ಮಹತ್ವವಾದಂತ ವಿಷಯ ಬಹಿರಂಗ ಆಗಿದೆ. ಅದೇನು ಅಂತಂದ್ರೆ, BLR ಪೋಸ್ಟ್ ಒಂದು ವರದಿನಲ್ಲಿ ಈ ತರ ಹೇಳಿದೆ, ಗೃಹ ಇಲಾಖೆಯ ಬಲ್ಲ ಮೂಲಗಳಿಂದ ಫೊರೆನ್ಸಿಕ್ ವರದಿಯ ವಿವರಗಳು ನನಗೆ ಸಿಕ್ಕಿದೆ ಅಂತ ಹೇಳಿ ಆ ವಿವರಗಳನ್ನ ಅದು ಹಂಚಿಕೊಂಡಿದೆ. ಬಂಗ್ಲೆಗುಡ್ಡದಲ್ಲಿ ಸಿಕ್ಕಂತ 8 ತಲೆಬುರುಡೆಗಳಲ್ಲಿ 1 ಮಹಿಳೆಯ ತಲೆಬುರುಡೆ ಅಂತ ಆ ವರದಿ ಹೇಳ್ತಾ ಇದೆ. ಅಂದ್ರೆ ಇಲ್ಲಿವರೆಗೆ ಅಲ್ಲಿ ಯಾವುದೇ ಮಹಿಳೆಯ ತಲೆಬುರುಡೆ ಸಿಕ್ಕಿಲ್ಲ ಅನ್ನೋಂತ ಒಂದು ಮಾತುಗಳು ಮತ್ತೆ ಆರೋಪ ಕೇಳಿ ಬರ್ತಿತ್ತು. ಅಂದ್ರೆ ಇದು ಸುಳ್ಳು, ಇದೆಲ್ಲ ಕಟ್ಟುಕತೆಗಳು ಇಲ್ಲಿ ನಡೆದಿರೋದು ಅಂತ ಹೇಳಿ ಹೇಳ್ತಾ ಇದ್ರು ಜನ. ಆ ಜನರಿಗೆ ಈಗ ಒಂದು ಉತ್ತರವನ್ನ ಕೊಟ್ಟಂತಾಗಿದೆ. ಅಲ್ಲಿ ಹೆಣ್ಣಿನ ತಲೆಬುರುಡೆ ಕೂಡ ಸಿಕ್ಕಿರೋದು ದೃಢಪಟ್ಟಿದೆ ಇದರಿಂದ. ಸ್ನೇಹಿತರೆ, ಈಗ SITಗೆ ವರದಿನ ಕೊಡೋದಕ್ಕೆ ಹೈಕೋರ್ಟ್ ಸೂಚನೆಯನ್ನ ನೀಡಿದೆ. ಅದಕ್ಕೆ SIT ಸಿದ್ಧತೆಯನ್ನು ಮಾಡ್ಕೊಳ್ತಿದೆ ಅಂತ ಹೇಳಲಾಗ್ತಿದೆ. ಆದ್ರೆ ಅದು ಯಾವಾಗ ವರದಿನ ಸಲ್ಲಿಸುತ್ತೆ, ಏನಾಗುತ್ತೆ ಅನ್ನೋದನ್ನ ನಾವು ಕಾದ್ ನೋಡ್ಬೇಕು. ಈಗ DK ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರ ಆಡಳಿತದಲ್ಲಿದೆ.
ಈಗ ಈ ಪ್ರಕರಣ ಎಷ್ಟು ಬೇಗ ಇತ್ಯರ್ಥ ಆಗುತ್ತೆ, ನ್ಯಾಯ ಸಿಗುತ್ತೆ ಅನ್ನೋದನ್ನ ಎಲ್ಲರೂ ಕುತೂಹಲದಿಂದ ಕಾಯ್ತಾ ಇದ್ದಾರೆ. ನಿಮ್ಗೆ ನನ್ನ ವಿಡಿಯೋಗಳು ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ನೋಟಿಫಿಕೇಶನ್ ಬಟನ್ ಒತ್ತೋದನ್ನ ಮಾತ್ರ ಮರಿಬೇಡಿ. ನೀವು ನೋಡ್ತಾ ಇದ್ದೀರಾ ವಾಯ್ಸ್ ಆಫ್ ಪದ್ಮ. ನಿಮ್ಗೆಲ್ರಿಗೂ ಒಳ್ಳೇದಾಗ್ಲಿ. ನಮಸ್ಕಾರ.